ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ನಿಮ್ಮ ಎದುರುಗಡೆ ಬರ್ತಾ ಇರೋದು ಒಂದು ಪಾರ್ಟ್ ಟೈಮ್ ಆಟೋ ಡ್ರೈವಿಂಗಿಂದ ಬರ್ತಕ್ಕಂಥ ಅರ್ನಿಂಗ್ಸ್ನ ತೊಗೊಂಬಿಟ್ಟು ಬರ್ತಾ ಇದ್ದೀನಿ. ಏನಿಲ್ಲ ಫ್ರೆಂಡ್ಸ್, ಇದು 14 ಮಿನಿಟ್ಸ್ ವಿಡಿಯೋ. ಸೊ ಮಾತಾಡ್ತಾ ಹೋಗೋಣ ಇವತ್ತಿನ ಜರ್ನಿ ಹೆಂಗಿತ್ತು ಅಂತಂದೇಳಿ. ಸೊ ಎಲ್ಲದನ್ನು ರೆಕಾರ್ಡ್ ಮಾಡಿದ್ದೀನಿ. ರೆಕಾರ್ಡ್ ಪ್ರಕಾರ ನಾನು ತಿಳಿಸ್ಕೊತ ಹೋಗ್ತೀನಿ. ಸೊ ಏನಿಲ್ಲ ಫ್ರೆಂಡ್ಸ್, ನಾನು ಒಂದು ಕಡೆ ಫುಲ್ ಟೈಮ್ ಜಾಬ್ ಮಾಡ್ತೀನಿ. ಸೊ ನನಗೊಂದು ಮೋಟಿವೇಶನ್ ಸಿಕ್ತು. ನಮ್ಮದೇ ಒಂದು ಸ್ಟಾಫು ಆಟೋ ಓಡಿಸ್ತಾ ಇದ್ರು. ಅವರು ಕೂಡ ಪಾರ್ಟ್ ಟೈಮ್ ಓಡಿಸ್ತಾರೆ. ಫ್ಯಾಷನ್ ಬಂದುಬಿಟ್ಟು ಆಟೋ ಅವ್ರಿಗೆ ಲೈಫ್ ಟೈಮ್ ಓಡಿಸ್ಬೇಕು ಅಂತಂದೇಳಿ ಅವರು ಗಾಡಿ ತೊಗೊತಾರೆ, ಹೊಸ CNGನ. ಸೊ ನಾನು ಒಂದು ಕಡೆ ಕೆಲಸ ಮಾಡ್ತಾ ಇರ್ತೀನಿ ಅದ್ರ ಜೊತೆಗೇ. ಸೊ ಅವರು ತೊಗೊಂಡಿದ್ದಾರಲ್ಲ ಅಂತಂದೇಳಿ ನಾನು ಅವ್ರದ್ದು ಡೈಲಿ ಅರ್ನಿಂಗ್ಸು ಅದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಅಕ್ಯುರೇಟಾಗಿ ಅವ್ರು ಎಷ್ಟು ಅವ್ರು ಡ್ರೈವ್ ಮಾಡ್ತಾರೆ ಇದನ್ನೆಲ್ಲ ಚೆಕ್ ಮಾಡ್ಕೊಂಡು ನಾನು ಒಂದು ಗಾಡಿ CNG ಗಾಡಿ ತೊಗೊತೀನಿ ಫ್ರೆಂಡ್ಸ್, CNG ಆಟೋನ. ಸೊ CNG ಆಟೋ ತೊಗೊಂಡು ಫಸ್ಟ್ 15 ಡೇಸ್ ಅದು ನಿಮ್ಗೆ ಗೊತ್ತೇ ಇರುತ್ತೆ. ಫಸ್ಟ್ ಬಾಡಿ ಕಟ್ಸೋದಿರುತ್ತೆ, ಬುಕ್ ಮಾಡೋದಿರುತ್ತೆ, ಚಾರ್ಸಿ ಫಿಟ್ ಮಾಡಿಸೋದಿರುತ್ತೆ. ಅದಾದಮೇಲೆ ನಿಮ್ಗೆ ಗೊತ್ತು ಟ್ರಾಫಿಕ್ ರೂಲ್ಸ್ಗಳನ್ನ ಮೇಂಟೈನ್ ಮಾಡಬೇಕು ಅಂತ. ಅದಾದಮೇಲೆ ಓಡಿಸಿರಲ್ಲ, ನಂಬರ್ ಪ್ಲೇಟ್ ಬರೋ ಗಂಟ ಒಂದು 15 ದಿನ ಆದಮೇಲೆ ನಂಬರ್ ಪ್ಲೇಟ್ ಬರುತ್ತೆ. ಮತ್ತೆ ಹೋಗಿ ನಂಬರ್ ಪ್ಲೇಟ್ ಫಿಟ್ ಮಾಡಿಸ್ಕೊಂಬರ್ತೀವಿ. ಅದಾದಮೇಲೆ ನಂಬರ್ ರಿಜಿಸ್ಟರ್ ಮಾಡಿಸ್ಕೊಂಬಂದಿರ್ತೀವಿ ಕಸ್ತೂರಿ ನಗರದಲ್ಲಿ RTOದಲ್ಲಿ. ಅದಾದಮೇಲೆ ಅದು ಒಂದು 4-5 ದಿನ ಹಿಡಿದ್ಬಿಡುತ್ತೆ ಆನ್ಲೈನಿಗೆ ಬರೋಕ್ಕೆ ನಂಬರು. ಅಲ್ಲಿ ಗಂಟ ಓಲಾ ಊಬರು ಇದ್ಯಾವುದು ಆಗಲ್ಲ. ನಾನು ಸದ್ಯಕ್ಕೆ ಊಬರು ಮತ್ತು ರ್ಯಾಪಿಡೋ ಮತ್ತು ನಮ್ಮ ಹತ್ರ ಯೂಸ್ ಮಾಡ್ತೀನಿ. ರ್ಯಾಪಿಡೋ ಅಷ್ಟು ಯೂಸ್ ಮಾಡಲ್ಲ, ಊಬರ್ನೇ ಜಾಸ್ತಿಯಾಗಿ ಯೂಸ್ ಮಾಡ್ತೀನಿ. ಯಾಕೆಂದರೆ ಊಬರಲ್ಲಿ ಜಾಸ್ತಿ ಆರ್ಡ್ರ್ ಸಿಗುತ್ತೆ. ನನಗಿರ್ತಕ್ಕಂಥ ಸಮಯ ಬಂದುಬಿಟ್ಟು ಫ್ರೆಂಡ್ಸ್ ಕರೆಕ್ಟಾಗಿ ಹೇಳ್ಬೇಕಂದ್ರೆ 6 ಗಂಟೆಗೆ ನಾನು ಡ್ಯೂಟಿ ಬಿಡುತ್ತೆ. ಬಟ್ 6 ಗಂಟೆಗೆ ಡ್ಯೂಟಿ ಬಿಟ್ಟಿಗೆ 6 ಗಂಟೆ ಗಾಡಿ ತೆಗಿಯೋಕ್ಕಾಗಲ್ಲ. ಮತ್ತೆಗೇನು ಫ್ರೆಶ್ ಅಪ್ ಆಗಬೇಕು, ಗಾಡಿ ತೊಳಿಬೇಕು. ಗಾಡಿ ತೊಳೆದ್ಬಿಟ್ಟು ಅದಾದಮೇಲೆ ಜರ್ನಿ ಸ್ಟಾರ್ಟ್ ಮಾಡ್ತೀನಿ. ಅಲ್ಲಿಗೆ ಆಗಲೇ 7 ಗಂಟೆ ಆಗಿರುತ್ತೆ. 7 ಗಂಟೆಯಿಂದ ನನ್ನ ರೆಸಿಡೆನ್ಷಿಯಲ್ ಪ್ಲೇಸಿಂದ 1 ಕಿಲೋಮೀಟ್ರ್ ದೂರಕ್ಕೆ ಹೋಗ್ತೀನಿ. ಅಲ್ಲಿ ಓರಿಯನ್ ಮಾಲ್ ಸಿಗುತ್ತೆ. ಓರಿಯನ್ ಮಾಲ್ ಹತ್ರ ಸಿಕ್ಕಾಪಟ್ಟೆ ಆರ್ಡರ್ಸ್ ಬೀಳ್ತಾ ಇರುತ್ತೆ. ಅದು ತಮಗೂ ಗೊತ್ತಿದೆ ಎಲ್ಲರಿಗೂ. ಸೊ ಏನಿಲ್ಲ ಫ್ರೆಂಡ್ಸ್, 7 ಗಂಟೆಯಿಂದ ಜರ್ನಿ ಇಟ್ಕೊಳ್ಳಿ. ಮ್ಯಾಕ್ಸಿಮಮ್ 12 ಗಂಟೆ, ನೈಟ್ 12 ಗಂಟೆವರೆಗೂ ಡ್ರೈವ್ ಮಾಡ್ತೀನಿ. ಸೊ ನನಗೆ ಒಂದು ಆವ್ರೇಜ್ ಆಗಿ ಒಂದು 850 to 1000ವರೆಗೂ 12 ಗಂಟೆ ಕರೆಕ್ಟಾಗಿ 12 ಗಂಟೆ ತನಕ ಹೊಡೆದ್ರೆ 7 ಗಂಟೆಯಿಂದ 1000ವರೆಗೂ ಅರ್ನಿಂಗ್ಸ್ ಬರುತ್ತೆ ಫ್ರೆಂಡ್ಸ್. ಸರಿ, 1000 ಹೆಂಗೆ ಅರ್ನಿಂಗ್ಸ್ ಬರುತ್ತೆ ಅಂತಂದರೆ ನೀವೇ ರೆಕಾರ್ಡಲ್ಲಿ ನೋಡ್ಬೋದು ಫ್ರೆಂಡ್ಸ್. 3 ಥರ ಬಾಡಿಗೆ ಇದೆ ಕರೆಕ್ಟಾಗಿ ಹೇಳಬೇಕು ಅಂತಂದರೆ ಮಾರ್ಕೆಟಲ್ಲಿ. ಏನು 3 ಥರ ಬಾಡಿಗೆ ಇದೆ? ಒಂದು ಕೈ ಬಾಡಿಗೆ ಫ್ರೆಂಡ್ಸ್. ಕೈ ಬಾಡಿಗೆಯಲ್ಲಿ ಒಂದು ನಾವು ಹೇಳ್ತೀವಿ ರೇಟು ಅಥವಾ ಕಸ್ಟಮರೇ ರೇಟ್ ಹೇಳ್ತಾರೆ. ಸೊ ಅಗ್ರಿ ಆಗ್ತೀವಿ, ಮೂವ್ ಆಗ್ತೀವಿ. ಎರಡನೇದು ಮೀಟ್ರ್ ಬಾಡಿಗೆ. ಮೀಟ್ರ್ ಬಾಡಿಗೆ ಅಂದರೆ ಕೇಳ್ತೀವಿ ಎಲ್ಲಿಗೆ ಹೋಗ್ತೀರಾ ಅಂತ ಕಸ್ಟಮರ್ಗೆ, ಪ್ಯಾಸೆಂಜರ್ ಹೇಳ್ತಾರೆ ಇಲ್ಲಿಗೆ ಹೋಗ್ಬೇಕು ಅಂತ. ಡಿಸ್ಟೆನ್ಸ್ ಗೊತ್ತಿತ್ತು ಅಂದರೆ ಆ್ಯಸ್ ಪರ್ ಕಿಲೋಮೀಟ್ರ್ ಯಾವ್ದು ಇಮಾನ್ದಾರಿಯಾಗಿ ತೊಗೊಳೋದೇನಿರುತ್ತೆ ಪ್ರೈಸ್ ಅದು ಚಾರ್ಜ್ ಮಾಡ್ತೀವಿ. ಇಲ್ಲಪ್ಪ ಅಂತಂದರೆ ಮೀಟ್ರ್ ಬಾಡಿಗೆ ಏನು ಮಾಡ್ತೀವಿ, ಮೀಟ್ರ್ ಹಾಕ್ಬಿಡ್ತೇವೆ. ಮೀಟ್ರ್ ಹಾಕಿದ ಮೇಲೆ ಮೀಟ್ರಲ್ಲಿ ಮೂವ್ ಆಗ್ತೀವಿ, ಕಸ್ಟಮರ್ ಡ್ರಾಪ್ ಮಾಡ್ತೀವಿ. ಮೀಟ್ರ್ ಆಟೋಮೆಟಿಕ್ಕಾಗಿ ತೋರಿಸುತ್ತೆ. ಟೆಕ್ನಾಲಜಿ ಚೆನ್ನಾಗಿದೆ. ಮೀಟ್ರ್ ಆಟೋಮೆಟಿಕ್ಕಾಗಿ ತೋರಿಸುತ್ತೆ. ಮೀಟ್ರ್ ಮೇಲೆ ಡಿಪೆಂಡ್ ಮಾಡ್ಕೊಂಡು ಅಮೌಂಟ್ ಇಸ್ಕೊತೀವಿ. 10 ಗಂಟೆ ಮೇಲಾದರೆ 1.5 ತೊಗೊತೀನಿ. 10 ಗಂಟೆ ಒಳಗಡೆ ಇತ್ತಂದರೆ ಆ್ಯಸ್ ಪರ್ ಮೀಟ್ರ್ ಏನಿದೆ ಅದನ್ನೇ ತೊಗೊತೀನಿ. ಯಾಕೆಂದರೆ ಅದು ಸರ್ಕಾರ ಎಲ್ಲದನ್ನು ಕ್ಯಾಲ್ಕುಲೇಷನ್ ಮಾಡಿರುತ್ತೆ, ಗೊತ್ತಿರುತ್ತೆ. ಅದು ಕರೆಕ್ಟ್ ಬಾಡಿಗೆ ಅಂತಂದೇಳಿ ನಾನು ಕನ್ಸಿಡರ್ ಮಾಡ್ಕೊತೀನಿ. ಏನಿಲ್ಲ ಫ್ರೆಂಡ್ಸ್, ಈ ವಿಡಿಯೋ ಮಾಡ್ತಾ ಉದ್ದೇಶ ಏನು ಅಂದರೆ, ಯಾರು ಹೊಸಬ್ರಿದ್ದೀರಿ ಅವ್ರಿಗೊಂದು ಮೋಟಿವೇಶನ್ ಆಗಲಿ ಅಂತಂದೇಳಿ, ಮತ್ತು ಎಷ್ಟೆಲ್ಲ ಸ್ಟ್ರಗಲ್ಸ್ ಇರುತ್ತೆ ಅಂತಂದೇಳಿ. ಆಮೇಲೆ ನಾನು ತೊಗೊಂಡಿದ್ದೀನಿ. ನಾನು ತೊಗೊಳಕ್ಕಿಂತ ಮುಂಚೆ ಥಾಟ್ಸ್ ಏನಿತ್ತು, ತೊಗೊಂಡ ಮೇಲೆ ಏನು ಥಾಟ್ಸ್ ಇತ್ತು, ಅದು ನಿಮ್ಮ ಜೊತೆ ಸ್ವಲ್ಪ ಶೇರ್ ಮಾಡ್ಕೋಬೇಕು, 4 ನಿಮಿಷ ಮಾತಾಡಬೇಕು ನಿಮ್ಮ ಜೊತೆ ಅಂತಂದೇಳಿ ಅಂದ್ಕೊಂಡು ಈ ವಿಡಿಯೋ ಅಪ್ಲೋಡ್ ಮಾಡಿರೋದು ಫ್ರೆಂಡ್ಸ್. ದಯವಿಟ್ಟು ಎಲ್ಲರೂ ನೋಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಬನ್ನಿ ಹಾಗಾದರೆ ಏನು ಅಂತಂದೇಳಿ ಹೇಳ್ತೀನಿ. ಏನಿಲ್ಲ ಫ್ರೆಂಡ್ಸ್, 7 ಗಂಟೆ ಜಾಯ್ನ್ ಆಗ್ತೀನಿ. ಊಬರು, ನಮ್ಮ ಯಾತ್ರೆ, ರ್ಯಾಪಿಡೋ ಲಾಗಿನ್ ಮಾಡ್ತೀನಿ. ಊಬರಲ್ಲಿ ಸಿಕ್ಕಾಪಟ್ಟೆ ಆರ್ಡರ್ ಬೀಳ್ತವೆ. ಊಬರ್ನೇ ಪಿಕಪ್ ಮಾಡ್ತೀನಿ ಮ್ಯಾಕ್ಸಿಮಮ್ಮು. ಊಬರಲ್ಲಿ ಕೆಲವೊಂದು ಹತ್ರ ಊಬರಲ್ಲಿ ಆರ್ಡ್ರ್ ಸಿಕ್ಕಿರಲ್ಲ, ಅಂಥ ಜಾಗದಾಗೆ ನಮ್ಮ ಹತ್ರ ಹಾಕ್ಕೊಂಡಿರ್ತೀನಿ. ನಮ್ಮ ಹತ್ರ ಸಿಕ್ಕಿರಲ್ಲ ಅಂಥದ್ರಲ್ಲಿ ರ್ಯಾಪಿಡೋ ಹಾಕ್ಕೊಂಡಿರ್ತೀನಿ. ಏನಿಲ್ಲ ಫ್ರೆಂಡ್ಸ್, ಭಯ ಪಡೋ ಅಂಥದ್ದು ಏನಿಲ್ಲ. ಪಕ್ಕ ಅಂದರೆ ಪಕ್ಕ ಬಿಸ್ನೆಸ್ ಇದೆ. ದುಡ್ದು ತಿನ್ನೋರಿಗೆ ಪಕ್ಕ ಅನ್ನ ಇದೆ ಗಾಡೀಲಿ. ಗಾಡಿ ಮಾತ್ರ ಮೋಸ ಮಾಡಲ್ಲ, ನಾವೇ ಗಾಡಿಗೆ ಮೋಸ ಮಾಡಬೇಕಷ್ಟೆ.
ಗಾಡಿ ಯಾವ ಕಾರಣಕ್ಕೂ ಮೋಸ ಮಾಡಲ್ಲ. ಹಾಕಿರೋ ಬಂಡವಾಳನ ಆರಾಮಾಗಿ ವಾಪಸ್ ತೊಗೋಬೋದು. ಇದರಲ್ಲಿ ಯಾವುದೇ ಸಂಶಯ ಇಲ್ಲ ಅಂದರೆ ಯಾವುದೇ ಸಂಶಯ ಇಲ್ಲ. ಫಸ್ಟ್ನೇದು. ಎರಡನೇದು, ಕಷ್ಟಪಟ್ಟು ದುಡಿಬೇಕು ಫ್ರೆಂಡ್ಸ್, ಮಲ್ಕೋಬಾರ್ದು. ಎಲ್ಲೋ ಹಾಕ್ಬಿಟ್ಟು ಮಲ್ಕೊಳೋದಲ್ಲ. ಸರಿ, ಒಪ್ಕೊಂತೀನಿ, ಮಲ್ಕೊಳೋದು ಯಾಕೆ, ಕೆಲವೊಂದು ಡ್ರೈವರ್ಸ್ ಮಕ್ಕಂತಾರೆ. ಯಾಕೆಂದರೆ ನೀಡ್ ದ ರೆಸ್ಟ್ ಬೇಕಾಗಿರುತ್ತೆ. ಯಾಕೆಂದರೆ ಪಾಪ ಬೆಳಗ್ಗೆನೇ ಎದ್ದು ಬಂದಿರ್ತಾರೆ. ನಾನು ಕೇಳ್ತೀನಿ, ನಾನು ಗಾಡಿ ತೊಗೊಳ್ಬೇಕಾರೆ ಫ್ರೆಂಡ್ಸ್ ಒಂದು 100 ಆಟೋ ಜನದ ಹತ್ರ ಮಾತಾಡಿದ್ದೀನಿ, ಆಟೋ ಡ್ರೈವರ್ಸ್ ಹತ್ರ. ಹೆಂಗಿದೆ ಅಣ್ಣ, ಹೇಗಿದೆ, ತೊಗೋಬೋದಾ, ಮಾಡ್ಬೋದಾ, ಎಷ್ಟು ಅರ್ನ್ ಮಾಡ್ತೀರಾ, ಯಾವುದೇ ನಾಚಿಕೆ ಇಲ್ದಂಗೆ ಕೇಳ್ಕೊಂಡು ಕೆಲವೊಬ್ರು ಪ್ರಾಮಾಣಿಕವಾಗಿ ಆನ್ಸರ್ ಮಾಡಿದ್ದಾರೆ, ಕೆಲವೊಬ್ರು ಅಪ್ರಾಮಾಣಿಕವಾಗಿ ಆನ್ಸರ್ ಮಾಡಿದ್ದಾರೆ. ಪ್ರಾಮಾಣಿಕವಾಗಿ ಆನ್ಸರ್ ಯಾವಾಗ ಮಾಡಿದ್ದಾರೆ ಅಂತ ಗೊತ್ತಾಯ್ತು ಅಂದ್ರೆ, ನಾನು ಯಾವಾಗ ಸ್ಟಾರ್ಟ್ ಮಾಡಿದ್ನಲ್ಲ ಅರ್ನಿಂಗ್ ಮಾಡೋಕ್ಕೆ, ಆವಾಗಿಂದ ಸ್ಟಾರ್ಟ್ ಆಯಿತು ಫ್ರೆಂಡ್ಸ್. ಇವತ್ತಿನ ಮಾರ್ಕೆಟ್ ರೇಟು ಡೌನ್ ಪೇಮೆಂಟ್, ಮಿನಿಮಮ್ ಡೌನ್ ಪೇಮೆಂಟ್ ಮಾಡ್ತೀವಿ ಅಂದರೆ 82,500 ಇದೆ ಫ್ರೆಂಡ್ಸ್. CNG ನಿಮಗೆ ಗೊತ್ತು, 40 ಮೈಲೇಜ್ ಕೊಡುತ್ತೆ. 40 ಮೈಲೇಜ್ ಕೊಡುತ್ತೆ. ಗ್ಯಾಸ್ ರೇಟ್ ನಿಮಗೆ ಗೊತ್ತಿದೆ. ಏನೇ MT ಆಗಿತ್ತು ಅಂತಂದರೆ, ಫುಲ್ ಒಳ್ಳೆ ಪ್ರೆಷರ್ ಇತ್ತು ಅಂತಂದರೆ ಒಂದು 350ವರೆಗೂ ಹಿಡಿಸುತ್ತೆ. ನಾನು 5 ಅವರ್ ಎವ್ರಿ ಡೇ ಓಡಿಸ್ತೀನಿ. 5 ಅವರ್ ಓಡಿಸ್ತೀನಿ ಅಂದರೆ 2 ದಿನಕ್ಕೆ ಒಂದು ಸತಿ ರಿಫಿಲ್ ಮಾಡಿಸ್ತೀನಿ. 2 ದಿನಕ್ಕೆ ಒಂದು ಸತಿ, ಎಕ್ಸಾಂಪಲ್ಲು 350 ರೂಪಾಯಿ ಇಟ್ಕೊಳ್ಳಿ. 2 ದಿನಕ್ಕೆ ಒಂದು ಸತಿ ತೆಗಿತೀವಿ ಅಂತಂದರೆ 350 ರೂಪಾಯಿ ಹೋಗುತ್ತೆ. 2 ದಿನಕ್ಕೆ ನಾನು ದುಡಿಯೋದು ಅವರೇಜ್ ಆಗಿ 800 ರೂಪಾಯಿ. 8 16 ಅಂತಂದರೆ 1600 ರೂಪಾಯಿ. 1600 ರೂಪಾಯಿದಲ್ಲಿ ಎಷ್ಟು ಹೋಗುತ್ತೆ? 350 ರೂಪಾಯಿ ಮೈನಸ್ ಮಾಡಿ, ಇನ್ನು 1300 ರೂಪಾಯಿ ಅಂತೂ ಉಳಿಯುತ್ತೆ. ಇದಂತೂ ಖಂಡಿತ ಫ್ರೆಂಡ್ಸ್. ಅದರಲ್ಲಿ ದಿನದ ಕಂತು, 2 ದಿನದ ಕಂತು ಅಂದರೆ 600 ರೂಪಾಯಿ ತೆಗಿಬೇಕು ನಾನು. 600 ರೂಪಾಯಿ ತೆಗೆದ್ವಿ ಅಂತಂದರೆ 1300 ರೂಪಾಯಿದಲ್ಲಿ 600 ರೂಪಾಯಿ ತೆಗೆದ್ವಿ ಅಂತಂದರೆ ನಿಮಗೆ ಪಕ್ಕಾ ಉಳಿಯೋದು 700 ರೂಪಾಯಿ ಫ್ರೆಂಡ್ಸ್. 2 ದಿನಕ್ಕೆ 5 ಅವರಿಗೆ ಇನ್ನೂ ಜಾಸ್ತಿ ಸಿಗುತ್ತೆ ಫ್ರೆಂಡ್ಸ್. ವೀಕೆಂಡಲ್ಲೆಲ್ಲ ಸಿಕ್ಕಾಪಟ್ಟೆ ಬಾಡಿಗೆ ಬೀಳ್ತವೆ. ಆ ಹೊಡೆಯೋ ಸಾಮರ್ಥ್ಯ ನಮ್ಮಲ್ಲಿರಲ್ಲ ಖಂಡಿತ. ಯಾಕೆ ನಮ್ಮಲ್ಲಿ ಇರಲ್ಲ ಅಂದರೆ, ಬೆಳಗ್ಗೆನೇ ಎದ್ಬಿಟ್ಟು ಡ್ಯೂಟಿಗೆ ಹೋಗಿರ್ತೀವಿ ಫ್ರೆಂಡ್ಸ್. ಆ ಶಕ್ತಿ ಇರಲ್ಲ, 12 ಗಂಟೆ ಮೇಲೆ ರನ್ ಮಾಡೋವಷ್ಟು ಶಕ್ತಿ ಇರಲ್ಲ. ಅಥವಾ ಬೇಗನೆ ಸ್ಟಾರ್ಟ್ ಮಾಡೋಣ ಗಾಡಿ ಅಂತಂದರೆ ಟೈಮ್ ಇರಲ್ಲ. 2 ದೋಣಿಲಿ ದಡ ಸೇರೋದು ತುಂಬ ಕಷ್ಟ ಅಂತಾರೆ ಹಿರಿಯರು. ಆದರೆ ಏನು ಮಾಡೋದು, ನಮಗೂ ಅನಿವಾರ್ಯ ಆಗಿರುತ್ತೆ. ಹಣ ಸಂಪಾದನೆ ಮಾಡಬೇಕು, ಕೆಟ್ಟ ದಾರಿಲಿ ಮಾಡಬಾರ್ದು, ಒಳ್ಳೆ ದಾರಿಲಿ ಮಾಡಬೇಕು ಅಂತಂದೇಳಿ ನಾವು ಯಾರಿಗೂ, ಆಟೋ ಡ್ರೈವರ್ಸ್ ಯಾರಿಗೂ ಮೋಸ ಮಾಡಲ್ಲ. ಏನು ಬೇರೆಯವ್ರ ದುಡ್ಡು ಹೊಡೆದು ತಿನ್ನಲ್ಲ. ನ್ಯಾಯವಾಗಿ ದುಡಿಬೇಕು ಅನ್ನೋ ಉದ್ದೇಶದಿಂದ, ನಮ್ಮ ಸ್ವಂತ ದುಡಿಮೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಇದನ್ನು ಮಾಡಿರೋದು ಅಷ್ಟೇ ಫ್ರೆಂಡ್ಸ್. ಬೇರೆ ಏನೂ ಇಲ್ಲ. ಇದರಲ್ಲಿ ನ್ಯಾಯವಾಗ್ಲೂ ದುಡಿಬೋದು, ಯಾರಿಗೂ ಮೋಸ ಮಾಡಿಲ್ದಂಗೆ ನ್ಯಾಯವಾಗಿ ದುಡ್ದು ಅನ್ನ ಅಂತೂ ಉಳಿಯುತ್ತೆ ಫ್ರೆಂಡ್ಸ್. ಇದರಲ್ಲಿ ಮೋಸನೇ ಇಲ್ಲ ಖಂಡಿತ ಅಂದರೆ ಖಂಡಿತ. ಅದಾದಮೇಲೆ ವೆರಿ ಸಿಂಪಲ್ ಫ್ರೆಂಡ್ಸ್. ಏನು ಅಂತಂದರೆ, ಮಾರ್ಕೆಟಲ್ಲಿ ಹೆಂಗಿರುತ್ತೆ ಅಂತಂದರೆ, ಬಾಡಿಗೆ ಸ್ಟಾರ್ಟ್ ಮಾಡ್ತೀನಿ, ಅದು ಇದು ಬೀಳ್ತಾನೆ ಇರುತ್ತೆ. ಟೋಟಲ್ ಕ್ಯಾಲ್ಕುಲೇಷನ್ನು ನಿಮಗೆ ತೋರಿಸ್ತೀನಿ 5 ಅವರ್ಸಲ್ಲಿ ಏನು ದುಡ್ದಿದ್ದೀನಿ ಅಂತ. ನಾನು ಇದನ್ನು ಪಾರ್ಟ್ ಟೈಮ್ ಆಗಿ ಕನ್ಸಿಡರ್ ಮಾಡಿದ್ದೀನಿ. ನಿಜವಾಗ್ಲೂ ಫುಲ್ ಟೈಮ್ ಮಾಡ್ತಾ ಇರೋ ಅಂಥ ನನ್ನ ಫ್ರೆಂಡ್ಸು ಏನಿದಾರಲ್ಲ, ಅವ್ರು ನಿಜವಾಗ್ಲೂ 2ರಿಂದ 2,500 ರೂಪಾಯಿ ಪ್ರತಿದಿನ ದುಡಿತಾರೆ ಫ್ರೆಂಡ್ಸ್. ಆದರೆ 2ರಿಂದ 2,500 ರೂಪಾಯಿ ಒಂದು ಇಂಜಿನಿಯರಿಗೆ ಇರೋಂಥ ಸ್ಯಾಲ್ರಿ ಇವತ್ತಿನ ಡೇಟಿಗೆ ಒಪ್ಕೊಂತೀನಿ, ಇಲ್ಲ ಅಂತ ಅಲ್ಲ. ಆದರೆ ಫ್ರೆಂಡ್ಸ್ ತುಂಬ ಕಷ್ಟ ಬೀಳ್ತಾರೆ ಫ್ರೆಂಡ್ಸ್. ನಮ್ಮ ಆಟೋ ಡ್ರೈವರ್ಸಿಗೂ ಒಬ್ಬ ಇಂಜಿನಿಯರಿಗೂ ಇರೋ ವ್ಯತ್ಯಾಸ ಏನಂದರೆ, ಅವರು ಅಷ್ಟೊಂದೆಲ್ಲ ಓದ್ಕೊಂಡಿರ್ತಾರೆ. ಇದರಲ್ಲೂ ಒಳ್ಳೆ ಆಟೋ ಡ್ರೈವರ್ಸಲ್ಲೂ ಒಳ್ಳೆ ಓದಿರೋರು, ಲೈಫಲ್ಲಿ ಚೇಂಜ್ ಆಗಿರೋಂಥವ್ರು ಇರ್ತಾರೆ, ಇಲ್ಲ ಅಂತಲ್ಲ. ನೋವನ್ನು ಅನುಭವಿಸೇ ಬಂದಿರ್ತಾರೆ 50% ಜನ. ತುಂಬ ಕಷ್ಟಕ್ಕೆ ಬಂದುಬಿಟ್ಟು ಈ ನಿರ್ಧಾರನ ತೊಗೊಂಡಿರೋಂಥವ್ರು ಇರ್ತಾರೆ. ಎಕ್ಸಾಂಪಲ್, ನಾನೇನು ಫ್ಯಾಷನಿಂಗ್ ಮಾಡ್ತಾ ಇಲ್ಲ. ಲೈಫಲ್ಲಿ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇರೋದ್ರಿಂದನೇ ಈ ನಿರ್ಧಾರಗಳನ್ನ ತೊಗೊಂಡಿರೋ ಅಂಥದ್ದು, ಇಲ್ಲ ಅಂತ ಹೇಳ್ತಲ್ಲ. ಆದರೆ ತುಂಬ ಕಷ್ಟ ಬೀಳ್ತಾರೆ ಫ್ರೆಂಡ್ಸ್, ನಿಜವಾಗ್ಲೂ ಹೇಳ್ತೀರಿ. ತುಂಬ ಅಂದರೆ ತುಂಬ 10 ರೂಪಾಯಿಗೆ ಇಷ್ಟು ದಿನ ಅನುಭವ ಇದ್ದಿಲ್ಲ ನನಗೆ. 10 ರೂಪಾಯಿಗೆ ಬೇಡ್ತೀನಿ. 10 ರೂಪಾಯಿ ಕಸ್ಟಮರ್ 10 ರೂಪಾಯಿ ಕಡಿಮೆ ಕೊಟ್ಟರು ಬೇಜಾರಾಗುತ್ತೆ. ನಿಜವಾಗ್ಲೂ 10 ರೂಪಾಯಿ ಕಡಿಮೆ ಕೊಟ್ಟರೆ ಬೇಜಾರಾಗುತ್ತೆ. ಕೆಲವೊಂದು ಟೈಮಲ್ಲಿ ಊಬರಲ್ಲಿ ಏನಾಗುತ್ತೆ ಅಂತಂದರೆ, ಈಗ ಒಂದು ಬಾಡಿಗೆ ಶೋ ಆಗುತ್ತೆ 100 ರೂಪಾಯಿ ಅಂತಂದೇಳಿ, ಆದರೆ ಟೈಮ್ಗಿಂತ ಮುಂಚೆ ಹೋಗಿ ರೀಚ್ ಆಗಿಬಿಟ್ರೆ ಏನಾಗುತ್ತೆ, ಅದು 70 ರೂಪಾಯಿ 80 ರೂಪಾಯಿಗೆ ಬಂದಾಗುತ್ತೆ. ಅವಾಗ ಒಂದು ಸ್ವಲ್ಪ ಮೈಂಡ್ ಅಪ್ಸೆಟ್ ಆಗುತ್ತೆ. 100 ರೂಪಾಯಿ ತೋರಿಸಿತ್ತಲ್ಲಪ್ಪ, ಯಾಕೆ ಇವಾಗ ಮತ್ತೆ 70 ರೂಪಾಯಿ ಬಂತು ನನಗೆ ಅಂತ. ಈ ಥರ ಭಾಳ ಅನುಭವಗಳಾಗಿದ್ದಾವೆ ಊಬರಲ್ಲಿ. ಬೇರೆ ಆ್ಯಪಲ್ಲಿ ನನಗೇನು ಎಕ್ಸ್ಪೀರಿಯೆನ್ಸ್ ಆಗಿಲ್ಲ, ಬಟ್ ಊಬರಲ್ಲಿ ಆಗಿದೆ. ಆದರೆ ಏನು ಮಾಡ್ತೀರಾ ಫ್ರೆಂಡ್ಸ್, ಮಾಡಲೇಬೇಕಲ್ವಾ. ಗಾಡಿ ಮನೆ ಹತ್ರ ನಿಲ್ಲಿಸಿದ್ರೆ ಅದನ್ನು EMI ಕಟ್ಟೋರು ಯಾರು? ಸೊ ನಿಮಗೆ EMI ಬಗ್ಗೆ ಅದ್ರ ಬಗ್ಗೆ ಹೇಳಲಿಲ್ಲ ನಾನು 36 ತಿಂಗಳಿಗೆ ತೊಗೊಂಡಿದ್ದೀನಿ ಫ್ರೆಂಡ್ಸ್. 82,500 ರೂಪಾಯಿನ ಕಟ್ಟಿದ್ದೀನಿ. 8,620 ರೂಪೀಸ್ ಏನೋ EMI ಬರುತ್ತೆ. 36 ಮಂತ್ ಪೇ ಮಾಡಬೇಕು.
1 ಮಂತ್ ಪೇ ಮಾಡಿದೆ, 15 ಡೇಸ್ ಅರ್ನ್ ಮಾಡಲಿಲ್ಲ. ಬಟ್ ಆ 15 ಡೇಸಲ್ಲಿ EMI ಕವರ್ ಆಗಿತ್ತು ಫ್ರೆಂಡ್ಸ್. EMI ಕವರ್ ಆಗಿತ್ತು. ನನಗೆ ಆಟೋ ಓಡ್ಸೋಕ್ಕೆ ಬರ್ತಿದ್ದಿಲ್ಲ ಆಗಿತ್ತು. ಆಮೇಲೆ ಎಲ್ಲ 4 ವೀಲರ್ಸು 6 ವೀಲರ್ಸು ಓಡಿಸ್ತೇನೆ, ಬಟ್ ಆದರೆ ಆಟೋ ಓಡ್ಸೋಕ್ಕೆ ಬರ್ತಿದ್ದಿಲ್ಲ ಆಗಿತ್ತು. ಹೊಸ ಎಕ್ಸ್ಪೀರಿಯೆನ್ಸು. ಅದೇ ಮನುಷ್ಯನ ಬದಲಾವಣೆ ಹೆಂಗೆ ಮಾಡುತ್ತೆ ಜೀವನ ಅಂದರೆ, ಎಷ್ಟು ಇಕ್ಕಟ್ಟಿ ಪರಿಸ್ಥಿತಿ ಆಗುತ್ತೆ ಅಂದರೆ, ಒಂದು ಸಾಯಬೇಕು, ಇಲ್ಲಾಂದರೆ ಬದುಕಬೇಕು. ಎರಡೇ ಆಪ್ಷನ್ಸ್ ಇರುತ್ತೆ. ಸಾಯಬೇಕು ಅಂತಂದರೆ ಮತ್ತು ಜೀವನ ಮಾಡೋದು ಏನಕ್ಕೆ ಬೇಕಾಗಿತ್ತು, ಇಷ್ಟೊಂದು ಕಷ್ಟಪಡೋದು ಬೇಕಿತ್ತು. ಬದುಕಲೇಬೇಕು, ಏನಾರ ಮಾಡಲೇಬೇಕು ಅಂತಂದೇಳೆ ಈ ಜೀವನನ ಸ್ಟಾರ್ಟ್ ಮಾಡ್ಕೊಂಡಿರೋದು ಫ್ರೆಂಡ್ಸ್. ಇದು ಜೀವನ ಅಂತಲೂ ಹಂಗಂತ ಕಷ್ಟದ್ದು ಹಾಗೆ ಹಿಂಗೆ ಅನ್ನೋದು ಯಾವುದೇ ಮನಸ್ಸಲ್ಲಿಲ್ಲ ಫ್ರೆಂಡ್ಸ್. ಎಕ್ಸಾಂಪಲ್, ನಾನು ಸಂಬಳಕ್ಕೆ ಕೆಲಸ ಮಾಡ್ತೀನಿ. ನನಗೆ ಸಂಬಳ ಬರೋದು 30 ದಿನಕ್ಕೆ. 30 ದಿನವರೆಗೂ ಯಾವುದು ಇನ್ಪುಟ್ ಇರಲ್ಲ ಫ್ರೆಂಡ್ಸ್. ನನಗೆ ಎಲ್ಲ ಬರೀ ಔಟ್ಪುಟ್ಟೆ. ಎಕ್ಸಾಂಪಲ್, ಒಂದು ಟೀ ಕುಡಿಯೋಕೆ ಹೋಗ್ತೀನಾ, ಸಂಬಳದಲ್ಲೇ ತೆಗೆದು ಕೊಡಬೇಕು. ಎಕ್ಸಾಂಪಲ್, ಏನೋ ಎಮರ್ಜೆನ್ಸಿ ಸೋಪ್ ಖಾಲಿ ಆಗುತ್ತಾ, ಪೇಸ್ಟ್ ಖಾಲಿ ಆಗುತ್ತಾ, ಇಲ್ಲ ರೀಚಾರ್ಜ್ ಮಾಡಬೇಕಾ, ಪ್ರತಿಯೊಂದಕ್ಕೂ ನಾನು ಸಂಬಳಕ್ಕೇ ಕಾಯಬೇಕು ಫ್ರೆಂಡ್ಸ್. ನನ್ನ ಹತ್ರ ಯಾವುದೇ ಥರದ ಬೇರೆದ ಆಪ್ಷನ್ಸೇ ಇರಲ್ಲ ಫ್ರೆಂಡ್ಸ್. ಬೇರೆ ಆಪ್ಷನ್ಸೇ ಇರ್ತಿದ್ದಿಲ್ಲ. ಆದರೆ ಈಗ ಹಂಗಲ್ಲ ಫ್ರೆಂಡ್ಸ್. ಫೈನಾನ್ಷಿಯಲಿ ಸ್ವಲ್ಪ ನನಗೆ ಸಪೋರ್ಟ್ ಸಿಕ್ಕಿದೆ. ಅದು ಓನ್ಲಿ ಆಟೋದಿಂದ ಸಪೋರ್ಟ್ ಹೆಂಗೆ ಸಿಕ್ಕಿದೆ ಅಂತಂದರೆ ಫ್ರೆಂಡ್ಸ್, ಅವತ್ತಿನ ಖರ್ಚುಗಳು ನಮಗೇನೋ ಕಣ್ಣಿಗೆ ಕಾಣಲ್ಲ ಫ್ರೆಂಡ್ಸ್. ನಾನು ಸಂಬಳಕ್ಕೆ ಕಾಯಬೇಕು ಅನ್ನೋ ಪರಿಸ್ಥಿತಿ ನನಗೆ ಬರೋದೇ ಇಲ್ಲ. ಯಾವ ಕಾರಣಕ್ಕೂ ಬರೋದೇ ಇಲ್ಲ. ಯಾಕೆಂತಂದರೆ ಅವತ್ತಿನ ಅದೆಷ್ಟೇ ಉಳಿಲಿ, 300 ರೂಪಾಯಿ ಉಳಿಲಿ, 500 ರೂಪಾಯಿ ಉಳಿಲಿ, 800 ರೂಪಾಯಿ ಉಳಿಲಿ, 1000 ರೂಪಾಯಿ ಉಳಿಲಿ, ಪ್ರಶ್ನೆ ಅದಲ್ಲ. ಆದರೆ ಅವತ್ತಿನ ಎಕ್ಸ್ಪೆನ್ಸಸ್ ಏನು ಮಿನಿಮಮ್ ಎಕ್ಸ್ಪೆನ್ಸಸ್ ಇರುತ್ತಲ್ಲ, ಅದು ನಮ್ಮ ಕಣ್ಣಿಗೆ ಕಾಣೋದೇ ಇಲ್ಲ. ಸೊ ಅದು ಯಾರಿಗೆ? ಅದು ನನಗೆ. ಸಾವಿರಾರು ಜನ, ಲಕ್ಷಾಂತರ ಜನ, ನಾನು ಕೇಳ್ಪಟ್ಟಂಗೆ ಬೆಂಗಳೂರಲ್ಲಿ 2 ಲಕ್ಷ ಜನ ಆಟೋ ಡ್ರೈವರ್ಸ್ ಇದ್ದಾರೆ. 2 ಲಕ್ಷ ಜನ. 2 ಲಕ್ಷ ಜನದ ಏನೇನೆಲ್ಲ ಕಮಿಟ್ಮೆಂಟ್ಸ್ ಇರ್ಬೋದು. ಎಷ್ಟು ಜನಕ್ಕೆ ಮಕ್ಕಳು ಸ್ಕೂಲ್ಗೆ ಹೋಗ್ತಾ ಇರ್ಬೋದು, ಎಷ್ಟು ಜನಕ್ಕೆ ಮನೆ ಬಾಡಿಗೆ ಕಟ್ತಾ ಇರ್ಬೋದು, ಎಷ್ಟು ಜನಕ್ಕೆ ಸಾಲ ಸೂಲುಗಳು ಇರ್ತವೆ, ಎಷ್ಟು ಜನದ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇರ್ಬೋದು. ನಿಜವಾಗ್ಲೂ ಎಲ್ಲರೂ ಆಟೋದಿಂದ ಹ್ಯಾಪಿಯಾಗಿದ್ದಾರೆ ಅಂತ ನಾನು ಅನ್ಕೊಂತೀನಿ ಫ್ರೆಂಡ್ಸ್. ಅದಾದಮೇಲೆ ಕಸ್ಟಮರ್ಗೂ, ಪ್ಯಾಸೆಂಜರ್ ಕೂಡ ನಮಗೆ ದೇವರೇ. ಪ್ಯಾಸೆಂಜರೇ ಇಲ್ಲಾಂದರೆ ನಾವು ಹೆಂಗೆ ಓಡಿಸೋಕ್ಕಾಗ್ತಿತ್ತು, ನಾವು ಹೆಂಗೆ ಎಕ್ಸ್ಪೆಕ್ಟ್ ಮಾಡೋಕ್ಕಾಗ್ತಿತ್ತು ಅವರಿಂದ ಹಣನ. ಸೊ ಅವ್ರ ಅಗತ್ಯತೆಗಳನ್ನು ನಾವು ಪೂರೈಸ್ತೀವಿ, ನಮ್ಮ ಅಗತ್ಯತೆಗಳನ್ನು ಪ್ಯಾಸೆಂಜರ್ ಪೂರೈಸ್ತಾರೆ ಅನ್ನೋ ಒಂದೇ ಒಂದು ಸ್ಟ್ರಾಟಜಿ ಮೇಲೆ ಈ ಜೀವನ ರನ್ ಆಗ್ತಾ ಇದೆ. ಹೊಸಬ್ರಿಗೆ ನಾನೇನು ಹೇಳೋದು ಅಂದರೆ, ಇದರಲ್ಲಿ ಲಾಸ್ ಇಲ್ಲ. ಕಷ್ಟಪಟ್ಟು ದುಡೀರಿ. ಬೇರೆ ಇದಕ್ಕೆ ವ್ಯರ್ಥವಾಗಿ ದುಡ್ಡನ್ನು ವೇಸ್ಟ್ ಮಾಡಬೇಡಿ. ಬಂದ ಹಣವನ್ನು ಸೇವ್ ಮಾಡಿ, ಅದಕ್ಕೊಂದು ಅರ್ಥ ಇರುತ್ತೆ. ಸೊ ಆಳೊಬ್ರಿಗೆ ಏನು ಅಂತ ಹೇಳೋಕ್ಕಾಗಲ್ಲ, ಯಾಕೆಂದರೆ ಅವರೇ ನಮ್ಮ ಗುರುಗಳು. ನಾನು ಒಂದು 100 ಜನ ಮಾತಾಡಿಸ್ಬಿಟ್ಟೆ ಆಟೋ ತೊಗೊಂಡಿದ್ದೀನಿ. ಅವರೆಲ್ಲ ನಮ್ಮ ಗುರುಗಳು ಅಂತ ತಿಳ್ಕೊತೀನಿ. ಮತ್ತು ಪ್ಯಾಸೆಂಜರ್ ಹತ್ರ ಒಂದೇ ಒಂದು ರಿಕ್ವೆಸ್ಟು, ಲಾಸ್ಟ್ ಅಂದರೆ ಪ್ಯಾಸೆಂಜರ್ ಹತ್ರ ಒಂದು ರಿಕ್ವೆಸ್ಟು, ಯಾವುದೇ ಕಾರಣಕ್ಕೂ ನಿಮ್ಮ ಹತ್ರನೂ ಸಮಯ ಇರುತ್ತೆ, ಆಟೋದವ್ರ ಹತ್ರನೂ ಸಮಯ ಇರುತ್ತೆ. ನೀವು ದಯವಿಟ್ಟು ಆರ್ಡ್ರ್ ಕ್ಯಾನ್ಸಲ್ ಮಾಡಬೇಡಿ. ಏನು ನಾನು ಫೇಸ್ ಮಾಡ್ತಾ ಇರೋದೇನು ಅಂದರೆ, ಆರ್ಡ್ರ್ ಬುಕ್ ಆಗುತ್ತೆ, ನಾನು ಅಕ್ಸೆಪ್ಟ್ ಮಾಡಿರ್ತೀನಿ, ಕಸ್ಟಮರ್ ಲೊಕೇಶನಿಗೆ ಪಿಕಪ್ ಮಾಡೋಕೆ ಹತ್ತತ್ರ ಹೋಗಿರ್ತೀನಿ, ಆವಾಗ ಆರ್ಡ್ರ್ ಕ್ಯಾನ್ಸಲ್ ಮಾಡಿಬಿಡ್ತೀರ. ಕ್ಯಾನ್ಸಲ್ ಮಾಡೋದ್ರಿಂದ ಏನಾಗುತ್ತೆ ಫ್ರೆಂಡ್ಸ್, 10 ರೂಪಾಯಿ ಬರ್ಬೋದು ಊಬರಿಂದ. ನೀವು ಕ್ಯಾನ್ಸಲ್ ಮಾಡಿದ್ರೆ 10 ರೂಪಾಯಿ ಕೊಡ್ಬೋದು. ಅದಕ್ಕೆ ನಾವು ಜಾಸ್ತಿ ಸ್ಪೆಂಡ್ ಮಾಡಿರ್ತೀವಿ, ಮತ್ತು ಸಮಯ ಸ್ಪೆಂಡ್ ಆಗಿರುತ್ತೆ. ಬರ್ತೀವಿ ನಿಮ್ಮ ಹತ್ರ ಬರ್ತೀವಿ. ಆದರೆ ಏನಾಗುತ್ತೆ ಸಮಸ್ಯೆ, ಒಂದೊಂದು ಸತಿ ಸಿಗ್ನಲ್ ಇರುತ್ತೆ, ಟ್ರಾಫಿಕ್ ಇರುತ್ತೆ, ಅಲ್ಲಿ ಯಾವುದೋ ಒಂದು ಗಾಡಿ ಆಕ್ಸಿಡೆಂಟ್ ಇರುತ್ತೆ, ಅಲ್ಲಿ ಯಾವುದೋ ಒಂದು ಜಾತ್ರೆ ನಡೀತಾ ಇರುತ್ತೆ, ರೋಡಲ್ಲಿ ಯಾವುದೋ ಶೋ ನಡೀತಾ ಇರುತ್ತೆ. ಬರ್ತಾ ಇರ್ಬೇಕಾದ್ರೆ ಸಮಯ ಲೇಟಾಗಿರುತ್ತೆ. ಒಂದೇ ಒಂದು ಸತಿ ರಿಕ್ವೆಸ್ಟ್, ಆಟೋದವ್ರಿಗೆ ಫೋನ್ ಮಾಡಿ, ಯಾಕೆ ಲೇಟ್ ಆಗ್ತಾಯಿದೆ ಬನ್ನಿ ಅಂತ ಒಂದು ಮಾತಾಡಿ. ಇಲ್ಲ ನಾವು ಫೋನ್ ಮಾಡಿದಾಗ ದಯವಿಟ್ಟು ಪಿಕ್ ಮಾಡಿದಾಗ ಏನಾಗುತ್ತೆ, ನಮ್ಗೆ ಈಸಿ ಆಗುತ್ತೆ, ಒಂದು ಆರ್ಡ್ರ್ ಕನ್ಫರ್ಮ್ ಆಗುತ್ತೆ. ಸೊ ಇಷ್ಟು ಹೇಳಕ್ಕೆ ಬಯಸ್ತೀನಿ ಫ್ರೆಂಡ್ಸ್. ನಾನು ಇವತ್ತು 5 ಅವರಲ್ಲಿ ದುಡ್ದಿರೋ ಅಂಥದ್ದು ಟೋಟಲ್ಲಾಗಿ 850 ರೂಪಾಯಿ, 850, 700 ಚಿಲ್ಲರೆ ಆ್ಯಪಲ್ ಮಾಡಿದ್ದೀನಿ. ಅದಾದಮೇಲೆ 100 and something ಕೈ ಬಾಡಿಗೆ ಅಂದರೆ ಮೀಟ್ರ್ ಬಾಡಿಗೆ ಹೊಡೆದಿದ್ದೀನಿ. ಸೊ ಇದನ್ನೆಲ್ಲ ಸೇರಿಬಿಟ್ಟು ಇಷ್ಟಾಗುತ್ತೆ. ನಾನು ನಿಮಗೆ ಶೋ ಮಾಡ್ತಾಯಿದ್ದೀನಿ ನೋಡಿ. ಹೀಗೆ ಸದಾ ನಿಮ್ಮ ಆಶೀರ್ವಾದ ನಮ್ಮ ಮೇಲಿರಲಿ. ನಾವು ಕೂಡ ಸಾತಾಗಿರ್ತೀವಿ. ನಿಮ್ಮನ್ನು ಒಳ್ಳೆ ಸೇಫಾಗಿ ಲೊಕೇಶನ್ಗೆ ರೀಚ್ ಮಾಡೋ ಜವಾಬ್ದಾರಿ ನಮ್ಮದು. ಮಾಡೇ ಮಾಡ್ತೀವಿ ಅಂತ ನಾವು ಅಂದ್ಕೊಂಡಿದ್ದೀವಿ. ತುಂಬ ನಮಸ್ಕಾರ. ಥ್ಯಾಂಕ್ ಯು.